ನಮಸ್ಕಾರ ಫ್ರೆಂಡ್ಸ್. ಮುದ್ದು ಸೊಸೆ ಇಂದಿನ ಸಂಚಿಕೆ ಅಂದರೆ 9ನೇ ತಾರೀಕಿನ ಸಂಚಿಕೆ. ಮೊದಲಿಗೆ ಇಲ್ಲೇನಾಗುತ್ತೆ ಅಂದರೆ ಎಲ್ಲರೂ ತಿಂಡಿ ತಿಂತಾ ಇರ್ತಾರೆ. ಗೌಡರು, ಮೋಹನ, ಅಜ್ಜಿ ಮತ್ತು ವಿದ್ಯನ್ ತಂಗಿ ಎಲ್ಲರೂ ತಿಂಡಿ ತಿಂತಾ ಇರ್ತಾರೆ. ಗೌಡರು ಮೋಹನ ಅವ್ರ ಹೆಂಡ್ತಿನ ಕೇಳ್ತಾರೆ, ಏನು ಭದ್ರ ಇನ್ನೂ ಎದ್ದಿಲ್ವ ಅಂದರೆ, ಇಲ್ಲ ಕಣ್ರಿ ಎದ್ದಿಲ್ಲ, ಎಷ್ಟೊತ್ತಿ ಬಾಗಿಲು ಬಡಿದೆ ಆದರೆ ಭದ್ರ ಬಾಗಿಲು ತೆಗಿಲಿಲ್ಲ ಕಣ್ರಿ, ಇನ್ನೂ ಎದ್ದಿಲ್ಲ ಅಂತ ಭದ್ರ ಅವ್ರ ಅಮ್ಮ ಹೇಳ್ತಾರೆ. ಆವಾಗ ಅಜ್ಜಿ ಏನು ಹೇಳ್ತಾರೆ, ಒತ್ತು ನೆತ್ತಿಗೆ ಬಂತು, ಇನ್ನೂ ಎದ್ದಿಲ್ವ ಅವಳು ಅಂತ ಅಂದ್ಬಿಟ್ಟು ಅಜ್ಜಿ ಬೈತಾರೆ, ಭದ್ರವ್ರ ಅಜ್ಜಿ. ಆವಾಗ ಇಲ್ಲ ಕಣತ್ತೆ ಬಾಗಿಲು ಬಡ್ದೆ ಇನ್ನೂ ಎದ್ದಿಲ್ಲ. ಆಮೇಲೆ ಗೌಡ್ರು ಏನು ಹೇಳ್ತಾರೆ, ಹೋಗ್ಲಿ ಬಿಡವ, ಮದುವೆಲಿ ಓಡಾಡ್ಕೊಂಡು ಸಾನೆ ಸುಸ್ತಾಗದೇನ, ಮನೆ ಕಂಡವ್ರೆ ಕಣ, ಬಿಡು ಹೋಗ್ಲಿ ಅಂತ ಗೌಡ್ರು ಹೇಳ್ತಾರೆ. ಆವಾಗ ಹ್ಞೂ ಇವ್ರ ಅಪ್ಪನಟ್ಟಿಲ್ಲಿ ಇದೇ ಹೇಳ್ಕೊಟ್ಟಿದ್ದಾರೆ, ಇಷ್ಟೊತ್ತಕ ಮನಿಕೋ ಅಂತ ಹೇಳ್ಬಿಟ್ಟು. ಏನಮ್ಮಿ ನಿಮ್ಮ ಒಟ್ಟಿಲಿ ಹಿಂಗೆ ಹೇಳ್ಕೊಟ್ಟಿದ್ದಾರೆ ಇಷ್ಟೊತ್ತಕ ಮನಿಕೋ ಅಂತ? ಮನೆ ಸೊಸೆ ಬೇಗ ಎದ್ದು ಮನೇಲಿ ದೀಪ ಗೀಪ ಹಚ್ಚಿ ಓಡಾಡಬೇಕು ಕಣಮ್ಮಿ ದೇವ್ರಿಗೆ, ಇಷ್ಟೊತ್ತಕ ಮನೆ ಕಂಡ್ರೆ ದರಿದ್ರ ಬರೋಲ್ವೇ, ಲಕ್ಷ್ಮಿ ಮನೆಗೆ ಬಂದಾಳೆ ಅಂತ ಅಜ್ಜಿ ಬೈತಾರೆ. ಆವಾಗ ವಿದ್ಯನ್ ತಂಗಿ ತಲೆ ಬಗ್ಸ್ಕೊ ಕೂತಿರ್ತಾರೆ. ಆವಾಗ ನೀವೆಲ್ಲ ಅವಳಿಗೆ ಸದ್ರ ಕೊಟ್ಟು ಅವಳು ಹಂಗೆ ಆಡ್ತಿರೋದು ಅಷ್ಟೇ ಕಣೆ, ಇನ್ನೇನು ಮಾಡೋಕ್ಕಾಗಲ್ಲ ಮೋಹನ ಅಂತ ಅಂದ್ಬಿಟ್ಟು ಅಜ್ಜಿ ಸೊಸೆನ ಬೈತಾರೆ. ಆವಾಗ ಮೋಹನ ತಲೆ ಬಗ್ಸ್ಕೊಂಡು ನಿಂತ್ಕೊತಾರೆ. ಆವಾಗ ಗೌಡ್ರನ್ನ ಹೇಳ್ತಾರೆ, ಹೋಗ್ಲಿ ಬಿಡವ ಎದ್ದೇಳ್ತಾರೆ, ಇನ್ನೇನು ಮಾಡೋಕ್ಕಾದತ್ತು, ನೀನು ಆ ಹುಡುಗಿನ ಯಾಕೆ ಬೈತಿ, ಆ ಮಗಿ ಏನು ಮಾಡತ್ತತ್ತು ಅಂತ ಅಂದ್ಬಿಟ್ಟು ವಿದ್ಯನ್ ತಂಗಿನ ವಹಿಸ್ಕೊತಾರೆ ಗೌಡ್ರು. ಅವಾಗ ಆಯಿತು ಬಿಡ್ರಿ, ನಿಮ್ಗೆಲ್ಲರಿಗೂ ನನ್ನ ಮೇಲೆ ಕಣ್ಣು ಅಂತ ಅಜ್ಜಿ ಕೋಪ ಮಾಡ್ಕೊಂಡು ತಿಂಡಿ ತಿನ್ನಲ್ಲ ಎದ್ದು ಹೋಗ್ಬಿಡ್ತಾರೆ. ಆವಾಗ ತಿರ್ಗಾ ಭದ್ರ ಮತ್ತು ವಿದ್ಯೆ ಎದ್ದೇ ಇರಲ್ಲ, ಮತ್ತೆ ಮಲಗೇ ಇರ್ತಾರೆ. ಆಮೇಲೆ ಗೌಡರು ಮಜ್ಜಿಗೆ ಕೇಳ್ತಾರೆ. ಭದ್ರ ಅವ್ರ ಅಮ್ಮ ಮಜ್ಜಿಗೆ ತಗೊಬಂದು ಗೌಡ್ರು ಕೊಡ್ತಾರೆ. ಯದ್ನ ಭದ್ರ ದೇವಸ್ಥಾನಕ್ಕೆ ಅಕ್ಕಿ ಕಳಿಸ್ತೀನಿ ಅಂತ ಹೇಳಿದ್ದ, ಅಕ್ಕಿ ನಾನೇ ಕಳಿಸಿದ್ದೀನಿ, ಭದ್ರಂಗೆ ಹೇಳ್ಬೇಕಾಯ್ತು, ಅವನ್ನ ಕರೆಯಮ್ಮಿ ಅಂತ ಅಂದ್ಬಿಟ್ಟು ಗೌಡ್ರು ಹೇಳ್ತಾರೆ. ಇಲ್ಲ ಕಣ್ರಿ ಇನ್ನೂ ಎದ್ದಿಲ್ಲ ಅಂತ ಮೋಹನ್ ಅವ್ರು ಹೇಳ್ತಾರೆ. ಅವಾಗ ಗೌಡ್ರು ಏನು ಹೇಳ್ತಾರೆ, 11:15 ಆಯಿತು ಇನ್ನೂ ಎದ್ದಿಲ್ವೇ ಅಂದಾಗ ಅಜ್ಜಿ ಅಲ್ಲೇ ಎಲಡ್ಕೆ ಕುಟ್ಕೊ ಕೂತಿರ್ತಾರೆ. ಕ್ವಾಟ್ಲೇನೋ ಅಲ್ಲೇ ಕೂತಿರ್ತಾನೆ. ಅವಾಗ ನಾನು ಹೇಳಿದ್ರೆ ನೀವು ನನ್ನ ಮಾತು ಎಲ್ಲಿ ಕೇಳಿರಿ, ಕೊಡ್ರಿ ಸದ್ರ ಕೊಡ್ರಿ, ಮನೆ ಸೊಸೆಗೆ ಹಿಂಗೆಲ್ಲ ಸದ್ರ ಕೊಟ್ಕೊ ಕೂತ್ಕೊಂಡ್ರೆ ನಾಳೆ ತಲೆ ಮೇಲೆ ಕೂತ್ಕೊತಾಳವಳು, ಎಬ್ಬರಿಸ್ಬೇಕು ಅನ್ನೋ ಜ್ಞಾನ ಬೇಡ, ಎದ್ದೇಳ್ಬೇಕು ಅನ್ನೋ ಜ್ಞಾನ ಅವಳಿಗೂ ಬೇಡ, ಅವ್ರ ಅಪ್ಪನಟ್ಟಿಲ್ಲಿ ಇದೇ ಹೇಳ್ಕೊಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ಓಲಿ ಬಿಡವ ಅಂತ ಗೌಡ್ರು ಹೇಳಿದ್ರು ಕೇಳಲ್ಲ ಅಜ್ಜಿ. ಅವಾಗ ಕ್ವಾಟ್ಲೇನಂತಾನೆ, ಅಜ್ಜಿ ಸುಮ್ಮನಿರಜ್ಜಿ ಹೋಗ್ಲಿ, ಏನು ಮಾಡೋಕ್ಕಾದತ್ತು, ಸ್ವಲ್ಪ ಹೊತ್ತು ರೆಸ್ಟ್ ತಗೋ ಬರ್ತಾರೆ ಕಣ ಬಿಡು, ಅವ್ರು ಓಡಾಡಿ ಸುಸ್ತಾಗವ್ರೆ ಅಂತಂದ್ರೆ, ಏಯ್ ನೀನೇನೋ ನನಗೆ ಬುದ್ಧಿ ಹೇಳಕ್ಕೆ ಬರೋದು, ಹೋಯ್ತಾರಲ್ಲೇ ನೀನೇ ನನಗೆ ಬುದ್ಧಿ ಹೇಳ್ಬೇಡ ಅಂತ ಅಜ್ಜಿ ಕ್ವಾಟ್ಲೇನ್ ಬೈತಾರೆ. ಆವಾಗ ಗೌಡ್ರು ಬೇಜಾರು ಮಾಡ್ಕೊಂಡು, ಮೋಹನ ಅದೇನು ಹೊಸಿ ಹೋಗಿ ನೋಡು ಅಂತ ಅಂದ್ಬಿಟ್ಟು ರೇಗ್ತಾರೆ. ಅವಾಗ ಮೋಹನ ಕೋಪ ಮಾಡ್ಕೊಂಡು ಒಳಗೆ ಹೋಗ್ತಾರೆ. ಆವಾಗ ಬಾಗಿಲು ಬಡಿತಾರೆ. ಭದ್ರ ಎಷ್ಟೊತ್ತಾದರೂ ಬಾಗಿಲು ತೆಗಿಯೋದೇ ಇಲ್ಲ. ಅಷ್ಟರಲ್ಲಿ ಅಲ್ಲಿ ಈಶ್ವರಿ ಬರ್ತಾರೆ. ಮೋಹನವರ ಓರ್ಗಿತ್ತಿ ಈಶ್ವರಿ, ಭದ್ರನ ಚಿಕ್ಕ ಮಾಯಮ್ಮ ಬಂದು, ಏನಕ್ಕ ಅಷ್ಟೊರಗೆ ಬಡಿತಿದ್ಯೆ? ಬಾಗಿಲು ಬಡಿತಾನೆ ಇದ್ದೀನಿ ಕಣೆ ಈಶ್ವರಿ, ಬೆಳಗ್ಗೆಯಿಂದ ಭದ್ರ ಬಾಗಿಲು ತೆಗಿತಾನೆ ಇಲ್ಲ ಅಂತ. ಇರು ನಾನು ಮಾಡ್ತೀನಿ ಅಂದ್ಬಿಟ್ಟು ಈಶ್ವರಿ ಫೋನ್ ಮಾಡ್ತಾರೆ. ಭದ್ರನ ಫೋನ್ ಸ್ವಿಚ್ ಆಫ್ ಆಗಿರ್ತದೆ. ಅಕ್ಕ ನಿನ್ನ ಸೊಸೆಗೆ ಇನ್ನು ನಿನ್ನ ಮಗ ಬುದ್ಧಿವಂತ, ಫೋನೇ ಸ್ವಿಚ್ ಆಫ್ ಮಡಿಕೊಂಡವನೆ ಕಣ ಅಂತಂತದೆ. ಇದು ಸ್ವಲ್ಪ ಹಳ್ಳಿ ಭಾಷೆ ಇರೋದ್ರಿಂದ ಆ ರೀತಿನೇ ನಾನು ಮಾತಾಡ್ತಾ ಇದ್ದೀನಿ. ಇದು ಸ್ವಲ್ಪ ಮಂಡ್ಯ ಕಡೆ ಭಾಷೆ ಇದು. ಆಮೇಲೆ ಸರಿ ಅಂತಂದ್ಬಿಟ್ಟು, ಇರು ನಾನು ಬಾಗಿಲು ಬಡಿತೀನಿ ಅಂತ ಮೋಹನ್ ಅವ್ರು ಬಾಗಿಲು ಬಡಿತಾರೆ. ಆದರೆ ಭದ್ರ ಕೇಳಿಸ್ಕೊಳ್ಳೋದಲ್ಲ. ಬಾಯಿ ತೆಗೆ, ನೀನು ಬಡಿಯೋ ಬಾಗಿಲು ಅವ್ರಿಗೆ ಹೇಳಿ ಕೇಳಿಸತ್ತು, ನಾ ಬಡಿತೀನಿ ಅಂತ ಈಶ್ವರಿ ಜೋರ ಬಾಗಿಲು ಲೋ ಭದ್ರ ಅಂದ್ರೆ, ಏನು ಚಿಕ್ಕವ ಅಂತನ್ಬಂದು, ಎದ್ದಾಳ ಟೈಮ್ 12 ಗಂಟೆ ಆಯಿತು ಇನ್ನೂ ಮನಗಿದ್ದಿ, ಎದ್ದಾಳು ಮ್ಯಾಕೆ ಅಂದಾಗ ಅವಾಗ ಭದ್ರ ಟೈಮ್ ನೋಡ್ಕೊತಾನೆ. 12 ದಡಕ್ಕನೆ ಎದ್ಬಿಡ್ತಾನೆ. ಬಂದೆ ಚಿಕ್ಕವ, ನೀರು ಇಕ್ಕೊಂಡು ಬಿರ್ನ ಬನ್ನಿ, ಇಬ್ಬರು ನಾವು ಕೆಳಗಡೆ ಕಾಯ್ತಿರ್ತೀವಿ ಅಂತ ಅಂದ್ಬಿಟ್ಟು ಅವ್ರು ಈಶ್ವರಿ ಹೇಳ್ತಾರೆ. ಅವಾಗ ಮೂಕನ್ ಚಿಕ್ಕವ ಅಂದ್ಬಿಟ್ಟು ಅಲ್ಲಿಂದ ಈಶ್ವರಿ ಮೋಹನ ಇಬ್ಬರು ಓಡ್ತಾರೆ. ಈ ಕಡೆ ಏನಾಗುತ್ತೆ, ಗೌಡ್ರು ಕೂತಿರ್ತಾರೆ. ಅಲ್ಲಿಗೆ ಒಬ್ಬರು ಅವ್ರ ಕಾರ್ಯಕರ್ತರು ಬರ್ತಾರೆ, ಅವ್ರ ಮಗಳು ಕರ್ಕೊಂಡು ಬಂದ್ಬಿಟ್ಟು, ಸ ಗೌಡ್ರೆ ಏನು ಹೇಳಪ್ಪ, ನಾನು 4 ದಿವಸ ಇರಲ್ಲ, ನನ್ನ ಮಗಳು ನಿಮ್ಮ ಮನೇಲಿ ಬಿಟ್ಟೋಗಿರ್ತೀನಿ ಗೌಡ್ರೆ, ನಿಮ್ಮ ಮನೇಲಿ ಇದ್ಬಿಟ್ರೆ ನಂಗೆ ಧೈರ್ಯ, ನಾನು ನೆಮ್ಮದಿಯಾಗಿ ಹೋಗಿ ಬರ್ಬೋದು ಅಂತ. ಅಷ್ಟೇ ತಾನೇ ಬಿಟ್ಟೋಗೋ, ಅವಳು ನನ್ನ ಮಗಳಲ್ವ, ಬಿಟ್ಟೋಗೋ ಪರವಾಗಿಲ್ಲ ಅಂದಾಗ ಮೋಹನ ಏನು ಹೇಳ್ತಾರೆ, ಆಯಿತು ಬಿಟ್ಟೋಗಿ ನಾನು ಇರ್ತೀನಿ, ನೋಡ್ಕೊತೀನಿ, ನನಗೂ ಸಹಾಯ ಆಗ್ತದೆ ಕಣ ಅಂತ ಅಂದ್ಬಿಟ್ಟು ಮೋಹನ ಹೇಳ್ತಾರೆ. ಹ್ಞೂ ಕಣವ ಅಂತಾನೆ. ಅಲ್ಲಿ ಈಶ್ವರಿ ಅವ್ರ ಮಗ ಬರ್ತಾನೆ, ಭದ್ರವ್ರ ಚಿಕ್ಕಮ್ಮ. ಅವನು ಈ ಹುಡುಗಿ ಮೇಲೆ ಕಣ್ಣಿಟ್ಟಿರ್ತಾನೆ, ಲವ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಈ ಹುಡುಗಿ ಬಂದಿದ್ದು ನೋಡ್ಬಿಟ್ಟು ಅವನಿಗೆ ಭಾಳನೇ ಖುಷಿಯಾಗ್ಬಿಡುತ್ತೆ. ಓಹೋ, ರೊಟ್ಟಿ ಜಾರಿ ತುಪ್ಪಕ್ಕೆ ಬಿದ್ದಂಗೆ ಆಯಿತು, ಇಲ್ಲಿ ಬೆಕ್ಕು ಇಲಿನ ಹುಡ್ಕೊಂಡು ಹೋಗ್ಬೇಕಾಗಿತ್ತು, ಆದರೆ ಬೆಕ್ಕೆ ಇಳಿತಕ್ಕೆ ಬಂದದೆ ಅಂತ ವ್ಯಂಗ್ಯವ ನೋಡ್ಕೊಂಡು ಆ ಹುಡುಗಿನ ನೋಡ್ತಿರ್ತಾನೆ. ಬಟ್ ಇವ್ರಿಗೆ ಗೊತ್ತಾಗಲ್ಲ ಅದು. ಅಷ್ಟರಲ್ಲಿ ಹುಡುಗಿಯವ್ರ ತಂದೆ ಅವಳನ್ನ ಬಿಟ್ಬಿಟ್ಟು ಅವ್ರು ಓಡ್ತಾರೆ. ಮೋಹನವ್ರು ಅವಳನ್ನ ಅಡುಗೆ ಮನೆಗೆ ಕರ್ಕೊಂಡು ಬರವ ಅಂತ ಕರ್ಕೊಂಡು ಒಳಗೆ ಹೋಯ್ತಾರೆ. ಇಲ್ಲಿ ಭದ್ರ ಎದ್ಬಿಟ್ಟು ಈ ಹುಡುಗಿ ವಿದ್ಯೆಯನ್ನು ಮಲಗಿರ್ತಾಳೆ. ನೋಡ್ತಾನೆ, ವಿದ್ಯೆಯನ್ನು ಮಂಗಿದ್ದಾಳೆ ಮನಿಕಳ್ಳಿ, ನಾನು ಹೋಗಿ ನೀರು ಇಕ್ಕೊಂಬಂದ್ಬಿಟ್ಟು ಆಮೇಲೆ ಅವಳನ್ನ ಎಬ್ಬರಿಸ್ತೀನಿ ಅಂದ್ಕೊಂಡ್ರು. ಅವನೋಗಿ ಸ್ನಾನ ಮಾಡ್ಕೊಂಬರ್ತಾನೆ. ಸ್ನಾನ ಮಾಡ್ಕೊಂಬಂದು ಇದೆಯಾ ಅಮ್ಮಿ ಅಂತಲೇ ಅವಳು ಎದ್ದಾಳಲ್ಲ, ಕೈ ಮುಟ್ಬಿಟ್ಟು ಎಬ್ಬರಿಸ್ತಾನೆ. ಅವಳು ಗಾಬರಿಯಾಗಿ ಎದ್ಬಿಡ್ತಾಳೆ. ಎದ್ಬಿಟ್ಟಾದ್ಮೇಲೆ ಟೇಮ್ ಆಗದೆ ಕಣಮ್ಮಿ, ಆಲೆ 12 ಗಂಟೆ ಆಗದೆ,
12 ಗಂಟೆಗೆ ಎದ್ದೇಳಬೇಕೇ? ನಾನು ನಮ್ಮ ಮನೇಲಿ ಎದ್ದೇಳು 4 ಗಂಟೆಗೆ. ನಾನು 12 ಗಂಟೆಗೆ ಎದ್ದೇಳೋದಿಲ್ಲ. 4 ಗಂಟೆಗೆ ಎದ್ದೇಳಲಿ ಅಂತ ಭದ್ರ ಕೇಳ್ತಾನೆ. ಅವಾಗ ಅವಳು, ಹ್ಞೂ ಅದನ್ನೇ ನಮ್ಮವ್ವ ಬೇಗ ಎದ್ದಿದ್ದಿ ಅಂತಾಳೆ. 4 ಗಂಟೆಗೆ ನಾನು ಎದ್ದೇಳೋದು. 4 ಗಂಟೆಗೆ ಎದ್ದರೆ ನೀನು ಸ್ಕೂಲ್ಗೆಲ್ಲ ಕಾಲೇಜ್ಗೆಲ್ಲ ಹೆಂಗಮ್ಮಿ ಓದ್ತಿ? ಕೆಲಸ ಹೆಂಗಮ್ಮಿ ಮಾಡ್ತಿ? ಅಂತ ಭದ್ರ ಹೇಳ್ತಾನೆ. ಹ್ಞೂ ನಾ ಬೆಳಗಿನ ಜಾವ 4 ಗಂಟೆಗೆ ಎದ್ದೇಳ್ತೀನಿ ದಿನ ಅಂತ ಅಂದ್ಬಿಟ್ಟು ವಿದ್ಯೆ ಹೇಳ್ತಾಳೆ. ಅಮ್ಮಿ ಇದು ಬೆಳಗಿನ ಜಾವ 4 ಗಂಟೆ ಅಲ್ಲ ಕಣಮ್ಮಿ, ಮಧ್ಯಾಹ್ನ 12 ಗಂಟೆ ಆಗದೆ. ಹಾಂ ಮಧ್ಯಾಹ್ನ 12 ಗಂಟೆ ಆಗೋದಂತ ಶಾಕಾಗಿ ಕೂತ್ಬಿಡ್ತಾಳೆ. ಅವಾಗ ಹ್ಞೂ ಕಣಮ್ಮಿ ಮಧ್ಯಾಹ್ನ 12 ಗಂಟೆ ಆಗದೆ, ಅವ್ವ ಚಿಕ್ಕವ್ವ ಎಲ್ಲ ಬಂದು ಬಾಗಿಲು ಬಡ್ದೆ ಬುಡ್ಸೋರ್ಕನ ಬಲಗಡೆ ತಿರ್ಕೊಂಡು ಎದ್ದೇಳಮ್ಮಿ ಅಂದ್ ಮನಿಕಂಡು ಅಂದಾಗ ಬಲಗಡೆ ತಿರ್ಕೊಂಡು ಎದ್ಬಿಟ್ಟು ಕೈ ಉಜ್ಕೊಂಡು ಅಲ್ಲಿ ಒಂದು ಶ್ಲೋಕ ಹೇಳ್ತಾಳೆ. ಕರಾಗ್ರೆ ವಸತೆ ಲಕ್ಷ್ಮಿ ಕರಮಧ್ಯೆ ಸರಸ್ವತಿ ಕರಮೂಲ ಸ್ಥಿತಿ ಗೌರಿ ಪ್ರಭಾತೆ ಕರದರ್ಶನಂ ಅಂತ. ಭದ್ರ ಅವಳು ನೋಡ್ಕೊಂಡೇ ನಿಂತ್ಬಿಡ್ತಾನೆ, ಏನೋ ಹೇಳ್ತಾಳಲ್ಲ ಅಂತ ಹೇಳ್ಬಿಟ್ಟು. ಅವಾಗ ಹ್ಞೂ ಸರಿ ಆಯಿತು ಅಂದಾಗ, ಹೋಗಮ್ಮಿ ನೀರು ಇಕ್ಕೊಂಬೋಗಮ್ಮಿ ರೆಡಿಯಾಗಿ ಕೆಳಕ್ಕೆ ಹೋಗೋನು ಅಂದಾಗ ಅಂದ್ಬಿಟ್ಟು ಹೋಗಿ ಸ್ನಾನ ಮಾಡ್ಕೊ ಬರ್ತಾಳೆ. ಇಬ್ಬರು ರೆಡಿ ಆಯ್ತಾರೆ. ಅವಳಲ್ಲಿ ತಲೆ ಒರೆಸ್ಕೊಂಡು ನಿಂತಿರ್ತಾಳೆ. ಭದ್ರ ಅಲ್ಲಿಗೆ ಬರ್ತಾನೆ. ಅಮ್ಮಿ ಇವಾಗ ಕೆಳಗಡೆ ನಮ್ಮ ಚಿಕ್ಕವ್ವ ನಮ್ಮವ್ವ ಎಲ್ಲ ನೀನು ಸಂತೋಷ ಆಗಿದ್ರ ರಾತ್ರಿ ಎಲ್ಲ ನೀನು ಭದ್ರ ಅಂತ ಕೇಳ್ತಾರೆ. ಹ್ಞೂ ಅಂತ ತಲೆ ಬಗ್ಸ್ಕೊಂಡು ನಾಚ್ಕೊಳ್ಳಮ್ಮಿ ಅಂತ ಅಂದ್ಬಿಟ್ಟು ಭದ್ರ ಹೇಳ್ತಾನೆ. ಅವಾಗಿದ್ಯಾ ತಲೆ ಬಗ್ಸ್ಕೊಂಡು ನಾಚ್ಕೋಬೇಕೇ? ನಾಚ್ಕೊಳ್ಳೋದು ಹೆಂಗೆ ನಂಗೆ ಬರೋಲ್ಲ ಅಂತ ವಿದ್ಯಾ ಕೇಳ್ತಾಳೆ. ಅವಾಗ ನಾಚ್ಕೋಬೇಕು ಕಮ್ಮಿ, ತಲೆ ಬಗ್ಸ್ಕೊಂಡು ನಾಚ್ಕೋ ಸಾಕು. ಅದೇ ಹೆಂಗೆ ನಂಗೆ ಹೇಳ್ಕೊಡಿ, ನಂಗೆ ಬರೋಕ್ಕಿಲ್ಲ ಕಣ ಅದು ಅಂದಾಗ ಭದ್ರ ನಾಚ್ಕೊಳ್ಳೋದು ಹೆಂಗೆ ತಲೆ ಬಗ್ಸ್ಕೊಂಡು ಕಾಲು ಹೆಬ್ಬೆರಳು ಕೆರೆಯೋದು ಹೆಂಗೆ ಎಲ್ಲ ತೋರಿಸ್ತಾನೆ. ಆದರೆ ಅವಳು ಕೇಳೋದೇ ಇಲ್ಲ. ತಿರ್ಗಾ ಇನ್ನೊಂದು ಸತಿ ಅವಳಿಗೆ ಹೇಳ್ತಾನೆ, ಈ ಥರ ನಮ್ಮ ಚಿಕ್ಕವ್ವ ವಿದ್ಯಾ ಅಂತ. ಹ್ಞೂ ನನ್ನ ಅವರು ವಿದ್ಯೆ ಅಂತ ಕರೆಯಲ್ಲ, ಮುದ್ದು ಸೊಸೆ ಅಂತ ಕರೆಯೋದು. ಮುದ್ದು ಸೊಸೆ ರಾತ್ರಿ ನೀನು ಭದ್ರ ಚೆನ್ನಾಗಿದ್ರ ಖುಷಿಯಾಗಿದ್ರ ಅಂದ್ರೆ ಹ್ಞೂ ಚೆನ್ನಾಗಿದ್ದೋ ಕವನ ಹೇಳ್ತಿದ್ದೆ, ಅವರು ನಿದ್ದೆ ಮಾಡ್ತಿದ್ರು ಮಲಿಕೊಂಡ್ರು ಅಂತ ಹೇಳ್ತೀನಿ. ಅಲ್ಲ ಕಣಮ್ಮಿ ಅದಲ್ಲ, ನೀನು ಭದ್ರ ಸಂತೋಷವಾಗಿದ್ರ ಅಂದರೆ ನೀವು ತಲೆ ಬಗ್ಸ್ಕೊಂಡು ಹಿಂಗೆ ನಿಂತ್ಕೋಬೇಕು ನಾಚ್ಕೊಂಡು ಅಂತ ಹೇಳ್ಕೊಡ್ತಾನೆ. ಹೌದಾ ಇನ್ನೊಂದು ಸತಿ ಹೇಳ್ಕೊಡಿ, ಇನ್ನೊಂದ್ಕಿಂತ ಹೇಳ್ಕೊಡಿ ಅಂತಾಳೆ. ಅವಾಗ ಅವನು ನಾಚ್ಕೊಳ್ಳೋದು ಹೆಂಗೆ ಅಂತ ಅವಳಿಗೆ ಎಕ್ಸ್ಪ್ಲೈನ್ ಮಾಡಿ ಹೇಳ್ಕೊಡ್ತಾನೆ. ಅಲ್ಲೊಂದು ಕಾಮಿಡಿ ಸೀನ್ ಬರುತ್ತೆ. ಆವಾಗ ಹ್ಞೂ ಸರಿ ಆಯಿತು ಅಂದ್ಬಿಟ್ಟು ಅವಳೊಂದು ಸತಿ ತೋರಿಸ್ತಾಳೆ. ಹ್ಞೂ ಇದೇ ಥರ ಇರಬೇಕು ಕಣಮ್ಮಿ, ಹಿಂಗೆ ನಾಚ್ಕೋಬೇಕು ಅಂತ ಹೇಳ್ಬಿಟ್ಟು ತೋರಿಸ್ತಾನೆ. ಸರಿ ಸರಿ ಬಿರ್ನೋಗಿ ತಯಾರಾಗಿ ಬರೋಗು ಕೆಳಗೆ ಹೋಗಮ್ಮು, ಅಲ್ಲಿ ಅಮ್ಮ ಚಿಕ್ಕವ್ವ ಎಲ್ಲ ಕಾಯ್ತಿದ್ದಾರೋ ಹೋಗೋ ಅಂತಂತಾನೆ. ಅಷ್ಟರಲ್ಲಿ ಅವಳು ರೆಡಿ ಆಗ್ಬಿಟ್ಟು ಕೆಳಗಡೆ ಬರ್ತಾಳೆ. ಇವಳಿಗೆ ಈಶ್ವರಿಗೆ ಕೋಪ, ಇಷ್ಟೊತ್ತಕ ಬರಲಿಲ್ಲಲ್ಲ ಮೊದಲೇ ಅವಳಿಗೆ ವಿದ್ಯೆನ ಕಂಡ್ರೆ ಆಗಲ್ಲ, ಅಷ್ಟಕ್ಕಷ್ಟೇನೆ. ಆಮೇಲೆ ಇಬ್ಬರು ಕೆಳಗೆ ಬರ್ತಾರೆ. ಅಷ್ಟರಲ್ಲಿ ಮೋಹನ್ ಅವ್ರು ಏನು ಹೇಳ್ತಾರೆ, ಸಾಕೆ ನಮಗೆ ಟೈಮು ಅಂತ ಅಷ್ಟರಲ್ಲಿ ಈಶ್ವರ ಹೇಳಕ್ಕೆ ಬಂದಾಗ ಆಯ್ತಾಯಿತು ಆಮೇಲೆ ಮಾತಾಡಿರೋ ಕಣ ಇರಲಿ, ಫಸ್ಟ್ ಅವಳು ದೇವ್ರ ದೀಪ ಹಚ್ಚಲಿ ಅಂತ ಅಂದ್ಬಿಟ್ಟು ಮೋಹನ್ ಹೇಳ್ತಾರೆ. ಇದೆಯಾ ಬಾವ ಇಲ್ಲಿ ದೇವ್ರ ದೀಪ ಹಚ್ಚು ಫಸ್ಟು ಅಂತ ಅಂದ್ಬಿಟ್ಟು ಅವರು ದೇವ್ರ ಮನೆಗೆ ಬಿಟ್ಬಿಟ್ಟು ಅವಳ ಕೈಲಿ ದೀಪ ಹಚ್ಚಿಸ್ತಾ ಇರ್ತಾರೆ. ಅವಳು ಹಂಗೆ ಪೂಜೆ ಮಾಡ್ಕೊಂಡು, ದೇವರೇ ನನಗೆ ಓದಬೇಕು ಅಂತ ತುಂಬ ಆಸೆ ಐತೆ, ಈ ಮನೆಯವ್ರು ನನಗೆ ಓದಿಗೆ ಸಪೋರ್ಟ್ ಮಾಡೋಷ್ಟು ಸಹಾಯ ಮಾಡೋ ದೇವರೇ, ನಾನು ತುಂಬ ಚೆನ್ನಾಗಿ ಓದಬೇಕು ದೇವರೇ ಅಂದ್ಬಿಟ್ಟು ದೇವ್ರ ಹತ್ರ ಬೇಡ್ಕೊಂಡು ಪೂಜೆ ಮಾಡ್ತಿರ್ತಾಳೆ. ಪೂಜೆ ಮಾಡಿಬಿಟ್ಟು ಎಲ್ರಿಗೂ ಇನ್ನೇನು ಆರತಿ ಕೊಡೋಕೆ ಬರ್ತಾಳೆ. ಇಲ್ಲಿಗೆ ಇವತ್ತಿನ ಸಂಚಿಕೆ ಮುಗಿಯುತ್ತೆ. ನಾಳೆ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಪ್ಲೀಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಪ್ಲೀಸ್ ಹೊಸ್ದಾಗಿ ಯಾರನ್ನ ನೋಡ್ತಿದ್ರೆ ಸಪೋರ್ಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ನೀವು ಸಪೋರ್ಟ್ ಮಾಡಿದಷ್ಟು ತುಂಬ ಒಳ್ಳೆಯದು. ಥ್ಯಾಂಕ್ ಯು ಫಾರ್ ವಾಚಿಂಗ್.